ಅವರ ನಿರ್ದೇಶಕರು ಇವ್ರ ಮೇಲೆ ಇನ್ನೂ ಆರೋಪ ಮಾಡ್ತಾ ಇದ್ದಾರೆ, ಷೇರುಗಳನ್ನ ಹೆಚ್ಚು ಮಾಡ್ಕೊಂಡು ಹೊರಟರು. ಅದೇ ಕಾಲಕ್ಕೆ 1 ಲಕ್ಷ ಸಕ್ಕರೆ ತುಳುಗಾಗ್ಯಾವಂತ ಕಳ್ತನ ಆಗ್ಯಾವಂತ ಮಾತು ಮಾತಾಡ್ತಾ ಇದ್ದಾರೆ. ಅವೆಲ್ಲ ಎಲ್ಲಿ ಹೋದವು, ಏನು ದುಡ್ಡು ಬರಬೇಕಲ್ಲ ನಮಗೆ. ಅದ 33 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಮಾಡ್ತಾರೆ 1 ಲಕ್ಷ ಚೀಲ ಸಕ್ಕರೆದು. ಅದು 33 ಕೋಟಿ ಮತ್ತು ಬಡ್ಡಿ ಹಿಡಿದ್ರೆ 40 ಕೋಟಿ ಆಗ್ತದೆ ಅಂತ ಅವ್ರ ಲೆಕ್ಕಗಳಿಗೆ ಕೇಳಿ ಬರ್ತಾ ಇದ್ರು. ಬಟ್ ಮಾಡ್ತಾ ಇದ್ದಾರೆ ಅಂತೀವೆಲ್ಲ. ಇದನ್ನೆಲ್ಲ ಒಂದು ಸೂಕ್ಷ್ಮ ಅಬ್ಸರ್ವೇಷನ್ ಮಾಡಿದಾಗ ಸಹಜವಾಗಿ ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟ್ರಿ ನಮ್ಮ ಜೊಲ್ಲೆಯವರಿಗೆ ಒಲಿಯಲಿಲ್ಲ. ಅದೇ ಕಾಲಕ್ಕೆ ಈ 100 ಕೋಟಿ ರೂಪಾಯಿ ಸಾಲ ಕೊಟ್ಟಿದಾರಲ್ಲ, ಈ ಲೆಕ್ಕವನ್ನು ಈಗ ಮರಳಿ ಕೊಡ್ತಾರ ಇವರು. ಯಾಕಂದರೆ ಸಾಲ ಸಿಕ್ಕದಲ್ಲೇ, ಕೈ ಸಿಕ್ಕದ ಜೊಲ್ಲೆಯವ್ರದ್ದು. ಅದಕ್ಕೆ ಆ 40 ಕೋಟಿ ಮುರ್ಕೊಂಡು ಕೊಡ್ತಾರೋ ಏನು ಮಾಡ್ತಾರೆ, ಇವೆಲ್ಲರೂ ಜನ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಜೊಲ್ಲೆಯವರು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಖಚಿತ ಆಗ್ತಾ ಇದೆ. ಇದರಿಂದಾಗಿ ಏನಪ್ಪ ಅಂತಂದ್ರೆ, ಇದು ಆರಂಭಿಕ ಹಂತದಲ್ಲೇ ಒಂದು ರೀತಿಯಿಂದ ಜೊಲ್ಲೆಯವರಿಗೆ ಮತ್ತು ಪ್ಲಸ್ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಹಿನ್ನಡೆ ಆಗ್ಯದ. ಹುಕ್ಕೇರಿಯನ್ನು ಕೈವಶ ಮಾಡ್ಕೊಳ್ಳೋದು ಸುಲಭದ ಮಾತಲ್ಲ ಅನ್ನುವಂತಹ ಒಂದು ಮಾತುಗಳು ಸಹಿತ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೋ ಇರಲಿ, ಎಂತೂ ಇರಲಿ, ಈಗ ಮಾತ್ರ ತುರ್ತಿ ಪರಿಸ್ಥಿತಿ. ಇದರಲ್ಲಿ ಯಾರು ಗೆದ್ದರು ಯಾರು ಸೋತರು ಆ ಮಾತು ಬೇರೆ. ಇನ್ನು ಜನ ಏನು ಹೇಳ್ತಾರೋ, ಅದೇ ಕಾಲಕ್ಕೆ ಅಲ್ಲಿ ಏನು ನಡೆಸಿದ್ರು, ಅಲ್ಲಿ ನಿರ್ದೇಶಕರು ಯಾವ ರೀತಿಯಾಗಿ ವರ್ತಿಸ್ತಾರೋ, ಜೊಲ್ಲೆಯವರು ಯಾವ ರೀತಿ ಮುಂದಿನ ಹೆಜ್ಜೆ ಇಡ್ತಾರೋ, ಇವೆಲ್ಲ ಚರ್ಚೆಗಳು ಜೋರು ಹಿಡಿದಿದ್ದಾವೆ ಆ ಭಾಗದಾಗ. ಅದಕ್ಕಾಗಿ ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು. ಈ ವಿಷಯ ಹಂಚ್ಕೊಂಡಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಮಾಡಿರಿ. ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅಂತ ತಿಳಿಸಿ ತರಬಹುದು. ಸತ್ಯದ ಕೈಗಿರಲಿ. ವಂದನೆಗಳು.